ವಿದ್ಯಾರ್ಥಿಗಳೇ, ಇವತ್ತಿನ ಈ ತರಗತಿಯಲ್ಲಿ ಪರಿಣಾಮಕಾರಿ ಪ್ರಸ್ತಾಪ ರಚನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಕಡ್ಡಾಯವಾಗಿ ಅನುಸರಿಸಲೇಬೇಕಾದ ಅಂಶಗಳು ಮತ್ತು ಮಾಡಬಾರದ ಕೆಲವು ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಯೋಜನೆ ಅಥವಾ ಪ್ರಪೋಸಲ್ ಪ್ರಾರಂಭಿಸುವ ಮೊದಲು ಯೋಜನೆಯ ವ್ಯಾಪ್ತಿಯನ್ನು ವಿವರಿಸುವುದು. ನಮ್ಮ ಯೋಜನೆಯ ಬ್ರೆವಿಟಿಯನ್ನು ಅಳೆಯುವುದು ಮೊದಲ ಹಂತ. ಕೆಲವು ಉಪಯುಕ್ತ ಪ್ರಶ್ನೆಗಳನ್ನು ನಾವು ನಮಗೆ ಕೇಳಿಕೊಳ್ಳಬೇಕಾಗುತ್ತದೆ ಈ ಒಂದು ಸಂದರ್ಭದಲ್ಲಿ. ಅವುಗಳೆಂದರೆ, ಯೋಜನೆಯ ಗಾತ್ರವೆಷ್ಟು, ನಮ್ಮ ಒಂದು ಯೋಜನೆಯ ಗುರಿಗಳೇನು, ಈ ಗುರಿಗಳನ್ನು ಸಾಧಿಸಲು ನಮಗೆ ಯಾವ ಸಂಪನ್ಮೂಲಗಳು ಬೇಕು. ಈ ಪ್ರಶ್ನೆಗಳನ್ನು ನಮಗೆ ನಾವೇ ಕೇಳಿಕೊಂಡಾಗ ಯೋಜನೆಯನ್ನು ಯಶಸ್ವಿಯಾಗಿ ನಿಗದಿತ ಸಮಯದ ಒಳಗಡೆ ಪೂರ್ಣಗೊಳಿಸಲು ಸಹಾಯ ಮಾಡುತ್ತದೆ. ಯೋಜನೆಯ ಹೆಸರನ್ನು ನಿಖರವಾಗಿ ನಾವು ಹೆಸರಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಯೋಜನೆಯ ವ್ಯಾಪ್ತಿಯ ಹೇಳಿಕೆ, ಯೋಜನೆಯ ಗುರಿ ಮತ್ತು ಉದ್ದೇಶಗಳನ್ನು ಸಾರಾಂಶ ರೂಪದಲ್ಲಿ ಬರೆಯಬೇಕು. ಇವುಗಳು ನಮ್ಮ ಉದ್ದೇಶಿತ ಸಮಯದ ಚೌಕಟ್ಟಿನೊಳಗೆ ಅಳೆಯಲು ಮತ್ತು ಸಾಧಿಸಲು ಬರುವಂತಿರಬೇಕು. ಯೋಜನೆಯ ಪರಿಚಯ ಅಥವಾ ಹಿನ್ನೆಲೆ, ನಾವು ಮಾಡಬೇಕೆಂದಿರುವ ಪ್ರಾಜೆಕ್ಟ್ ಬಗ್ಗೆ ಸೂಕ್ತ ಹಿನ್ನೆಲೆಯನ್ನು ಬರೆಯುವುದು ಅತ್ಯವಶ್ಯಕವಾಗಿದೆ. ಈ ರೀತಿ ಟೆಂಪ್ಲೇಟ್ಗಳನ್ನು ರಚಿಸುವುದು, ಪರಿಹಾರಗಳನ್ನು ವ್ಯಾಖ್ಯಾನಿಸುವುದು, ಯೋಜನೆಗಳನ್ನು ಸಲ್ಲಿಸೋದಕ್ಕಿಂತ ಮುಂಚೆ ಅದನ್ನು ಪುನರ್ವಿಮರ್ಶೆ ಮಾಡುವುದು, ವಾಸ್ತವಿಕ ವಿವರಣೆ ಕೊಡುವುದು, ನೇರವಾದ ಮಾರ್ಗ ಅನುಸರಿಸುವುದು, ಸರಳವಾದ ಮಾತುಗಳಲ್ಲಿ ನೇರವಾಗಿ ಹೇಳುವುದು, ಇವೆಲ್ಲವೂ ಅನುಸರಿಸಲೇಬೇಕಾದಂತಹ ಒಂದು ಅಂಶಗಳು. ಇದರ ಜೊತೆಗೆ ಸಂಶೋಧನಾ ಪ್ರಶ್ನೆಯನ್ನು ಪರೀಕ್ಷಿಸಲು ಮತ್ತು ಅಧ್ಯಯನ ನಡೆಸಲು ನಿರ್ದಿಷ್ಟ ಮತ್ತು ವಿವರವಾದ ವಿಧಾನಗಳು ಅಥವಾ ಕಾರ್ಯವಿಧಾನಗಳನ್ನು ಸೇರಿಸಬೇಕಾಗುತ್ತದೆ. ಫಾರ್ಮ್ನ ಎಲ್ಲ ವಿಭಾಗಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಸಮುದಾಯದಲ್ಲಿ ಎದುರಿಸುತ್ತಿರುವ ಸಮಸ್ಯೆಯ ಬಗ್ಗೆ ಆಳವಾದಂತಹ ಒಂದು ಸಂಶೋಧನೆಯನ್ನು ಮಾಡುವುದು, ಸಮಸ್ಯೆಯ ಮೂಲ ಕಾರಣಗಳನ್ನು ಇಲ್ಲಿ ತಿಳಿಸಬೇಕು. ಮೂಲ ಕಾರಣಗಳನ್ನು ಸಾಧ್ಯವಾದಷ್ಟು ಸಂಕುಚಿತಗೊಳಿಸಬೇಕಾಗುತ್ತದೆ. ಯೋಜನೆಯ ಅನುಷ್ಠಾನದಲ್ಲಿ ಹಿಂದಿನ ಅನುಭವಗಳನ್ನು ಹೊಂದಿದ್ದರೆ ಅದನ್ನು ಕೂಡ ಇಲ್ಲಿ ತೋರಿಸಿಕೊಳ್ಳಬೇಕಾಗುತ್ತದೆ. ಪ್ರಾಜೆಕ್ಟ್ ಪ್ರಪೋಸಲ್ ಬರೆಯುವಾಗ ಮಾಡಬಾರದಂತಹ ಒಂದು ಕೆಲವು ಅಂಶಗಳು, ಅವುಗಳು ಯಾವುದು ಅಂತಂದರೆ, ಪ್ರಸ್ತಾಪ ಸಲ್ಲಿಸುವಾಗ ಕೆಲವು ತಪ್ಪುಗಳನ್ನು ನಾವು ಮಾಡಬಾರದು. ಅಂದರೆ ಜಟಿಲ ಭಾಷೆಯಲ್ಲಿ ಪ್ರಸ್ತಾಪ ಬರೆಯುವುದು, ಬಹು ವಿಸ್ತಾರಾತ್ಮಕವಾದ ಪ್ರಪೋಸಲನ್ನು ಬರೆಯುವುದು, ತಪ್ಪು ಗ್ರಹಿಕೆಗಳನ್ನು ಮಾಡುವುದು, ಪ್ರಸ್ತಾಪ ಸಲ್ಲಿಸುವುದಕ್ಕೆ ವಿಳಂಬ ಮಾಡುವುದು, ಇವೆಲ್ಲವುಗಳನ್ನು ಮಾಡುವುದರಿಂದ ಪ್ರಪೋಸಲ್ ಬರೆಯುವವರು ದೂರವಿರಬೇಕಾಗುತ್ತದೆ. ಈ ರೀತಿ ಮಾಡೋದರಿಂದ ಪ್ರಪೋಸಲ್ಗಳು ತಿರಸ್ಕೃತವಾಗಬಹುದು. ಇದರ ಜೊತೆಗೆ ಮಾಹಿತಿಯಲ್ಲಿ ಅಂತರವನ್ನು ನಾವು ಬಿಡಬಾರದು. ಯಾವುದೇ ವಿಭಾಗಗಳನ್ನು ಭರ್ತಿ ಮಾಡದೆ ಬಿಡಬಾರದು. ಸಂವಹನ ಅಂಶಗಳನ್ನು ಕೂಡ ನಾವಿಲ್ಲಿ ಮರಿಬಾರದು. ಶಿಫಾರಸು ಮಾಡಲಾದ ಪದಗಳ ಮಿತಿಯನ್ನು ಮೀರಿರಬಾರದು. ಹೆಚ್ಚು ಸಾಮಾನ್ಯೀಕರಣಗಳನ್ನು ಮಾಡಬಾರದು. ಸಂಶೋಧನೆ ಮಾಡಲು ಅಪೂರ್ಣವಾದಂತಹ ಒಂದು ಕಾರಣಗಳನ್ನು ಯಾವತ್ತೂ ಕೂಡ ನೀಡಬಾರದು. ಇವಿಷ್ಟು ಪರಿಣಾಮಕಾರಿ ಪ್ರಸ್ತಾಪ ರಚನೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಾವು ಕಡ್ಡಾಯವಾಗಿ ಅನುಸರಿಸಲೇಬೇಕಾದ ಅಂಶಗಳು ಮತ್ತು ಮಾಡಬಾರದ ಕೆಲವು ಅಂಶಗಳಾಗಿವೆ.